ಹಾಯ್ ಫ್ರೆಂಡ್ಸ್, ಮೀಡಿಯಾ ಜಗತ್ತಿಗೆ ಸ್ವಾಗತ. ಫ್ರೆಂಡ್ಸ್, ಜೆಡಿಎಸ್ಗೆ ಹಾಸನ ಮಂಡ್ಯ ಓಕೆ, ಕೋಲಾರ ಸಿಕ್ಕಿದ್ದೇಕೆ ಅನ್ನೋ ಪ್ರಶ್ನೆ ಹಲವರಿಗೆ ಮೂಡಿರಬಹುದು. ಅದರ ಹಿಂದಿನ ರಹಸ್ಯವೇನು ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸ್ತೀವಿ. ಜೊತೆಗೆ ಕ್ಷೇತ್ರ ಹಂಚಿಕೆಯಿಂದ ತಮಗೆ ನಷ್ಟವಾಗಿದೆ ಅಂತ ಬಿಜೆಪಿ ಹೇಳಿದ್ಯಾಕೆ ಅನ್ನೋದನ್ನ ಕೂಡ ತೋರಿಸ್ತೀವಿ. ಇಂಟ್ರೆಸ್ಟಿಂಗ್ ಆಗಿರೋ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗ್ಲೇ ಸಬ್ಸ್ಕ್ರೈಬ್ ಆಗಿ. ಹಾಸನ ಮಂಡ್ಯ ಕೋಲಾರ ಕ್ಷೇತ್ರ ಜೆಡಿಎಸ್ಗೆ, ಸುಮಲತಾಗೆ ಉಜ್ವಲ ಭವಿಷ್ಯ ಎಂದ ಬಿಜೆಪಿ. ಫ್ರೆಂಡ್ಸ್, ಮಂಡ್ಯ ಲೋಕಸಭಾ ಕ್ಷೇತ್ರ ಒಂದ್ಸಲ ಜೆಡಿಎಸ್ಗೆ ಹಂಚಿಕೆ ಆಯ್ತು, ಮತ್ತೊಂದ್ಸಲ ಸುಮಲತಾ ಅಂಬರೀಷ್ಗೆ ಹಂಚಿಕೆ ಆಯ್ತು ಅಂತಿದ್ದ ಗೊಂದಲಗಳಿಗೆ ಕೊನೆಗೂ ತೆರೆ ಬಿದ್ದಿದೆ. ಮಂಡ್ಯ ಪಡೆದುಕೊಳ್ಳುವಲ್ಲಿ ಜೆಡಿಎಸ್ ದೊಡ್ಡ ಯಶಸ್ಸು ಕಂಡಿದೆ. ದಳಪತಿಗಳಿಗೆ ಹಾಸನ, ಮಂಡ್ಯ ಮತ್ತು ಕೋಲಾರ ಈ ಮೂರು ಕ್ಷೇತ್ರಗಳು ಹಂಚಿಕೆಯಾಗಿವೆ ಅಂತ ಕರ್ನಾಟಕ ಬಿಜೆಪಿ ಚುನಾವಣಾ ಉಸ್ತುವಾರಿ ರಾಧಾ ಮೋಹನ್ ದಾಸ್ ಹೇಳಿದ್ದಾರೆ. ಈ ವೇಳೆ ಮಂಡ್ಯದಿಂದ ಬಿಜೆಪಿ ಟಿಕೆಟ್ ಬಯಸಿದ್ದ ಸುಮಲತಾ ಕತೆ ಏನು ಅಂತ ರಾಧಾ ಮೋಹನ್ ದಾಸ್ ರನ್ನ ಕೇಳಲಾಯಿತು. ಆಗ ಅವರು ಸುಮಲತಾರ ರಾಜಕೀಯ ಭವಿಷ್ಯ ಉಜ್ವಲವಾಗಿದೆ ಅಂತ ಹೇಳಿದ್ರು. ಇದರರ್ಥ ಸುಮಲತಾಗೆ ಬಿಜೆಪಿಯಲ್ಲಿ ಒಳ್ಳೆ ಸ್ಥಾನಮಾನ ಸಿಗುವ ಸಾಧ್ಯತೆ ಇದೆ. ಆದ್ರೆ ರಾಜಕಾರಣ ಮಾಡೋದಾದ್ರೆ ಮಂಡ್ಯದಿಂದ ಮಾತ್ರ ಅಂತಿದ್ದ ಸುಮಲತಾ ಅದಕ್ಕೆಲ್ಲ ಒಪ್ತಾರಾ ಅಥವಾ ಮಂಡ್ಯದಿಂದ ಪಕ್ಷೇತರವಾಗಿ ಚುನಾವಣೆಗೆ ನಿಲ್ತಾರ ಅನ್ನೋದನ್ನ ಕಾದು ನೋಡ್ಬೇಕು. ಹಾಸನ ಮಂಡ್ಯ ಓಕೆ, ಕೋಲಾರ ಯಾಕೆ? ಫ್ರೆಂಡ್ಸ್, ಹಾಸನ ಮತ್ತು ಮಂಡ್ಯ ಕ್ಷೇತ್ರಗಳು ಒಂದ್ ರೀತಿ ಜೆಡಿಎಸ್ ಭದ್ರಕೋಟೆ ತರ ಇವೆ. ಹೀಗಾಗಿ ಈ ಕ್ಷೇತ್ರಗಳನ್ನ ಜೆಡಿಎಸ್ ಕೇಳೋದ್ರಲ್ಲಿ ಮತ್ತು ಬಿಜೆಪಿ ಬಿಟ್ಟು ಕೊಡೋದ್ರಲ್ಲಿ ಅರ್ಥವಿದೆ. ಆದ್ರೆ ಇವೆರಡರ ಜೊತೆ ಕೋಲಾರವನ್ನೇ ಜೆಡಿಎಸ್ ಕೇಳಿದ್ದೇಕೆ? ಕೋಲಾರದಲ್ಲಿ ಅಂತದ್ದೇನಿದೆ ಅನ್ನೋ ಪ್ರಶ್ನೆ ಸಾಕಷ್ಟು ಜನರಿಗಿದೆ. ಅದಕ್ಕುತ್ತರ ಇಲ್ಲಿದೆ ನೋಡಿ. ಬಿಜೆಪಿಗೆ ಹೋಲಿಸಿದ್ರೆ ಕೋಲಾರದಲ್ಲಿ ಜೆಡಿಎಸ್ ವೋಟ್ ಬೇಸ್ ತುಂಬಾ ಹೆಚ್ಚಿದೆ. ಎಷ್ಟರ ಮಟ್ಟಿಗೆ ಅಂದ್ರೆ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಒಟ್ಟು 8 ವಿಧಾನಸಭಾ ಕ್ಷೇತ್ರಗಳು ಬರ್ತವೆ. ಆ 8ರಲ್ಲಿ 3 ಕ್ಷೇತ್ರಗಳನ್ನ ಜೆಡಿಎಸ್ ಎಂಎಲ್ಎಗಳು ಪ್ರತಿನಿಧಿಸುತ್ತಿದ್ರೆ 3 ಕ್ಷೇತ್ರಗಳಲ್ಲಿ 2ನೇ ಸ್ಥಾನ ಪಡ್ಕೊಂಡಿದೆ. ಮತ್ತೊಂದ್ ಕಡೆ ಕೋಲಾರದಲ್ಲಿ ಜೆಡಿಎಸ್ಗೆ ಹೋಲಿಸಿದ್ರೆ ಬಿಜೆಪಿ ವೋಟ್ ಬೇಸ್ ಕಮ್ಮಿ ಇದೆ. ಈ ಲೋಕಸಭಾ ವ್ಯಾಪ್ತಿಯ 8 ವಿಧಾನಸಭಾ ಕ್ಷೇತ್ರಗಳಲ್ಲಿ ಒಂದ್ರಲ್ಲೂ ಬಿಜೆಪಿ ಎಂಎಲ್ಎ ಇಲ್ಲ. 2ನೇ ಸ್ಥಾನ ಪಡೆದಿರೋದು ಕೂಡ 2 ಕ್ಷೇತ್ರಗಳಲ್ಲಿ ಮಾತ್ರ. ಒಂದೇನಂದ್ರೆ ಕಳೆದ ಲೋಕಸಭೆ ಎಲೆಕ್ಷನ್ ನಲ್ಲಿ ಬಿಜೆಪಿ ಐತಿಹಾಸಿಕ ಗೆಲುವು ದಾಖಲಿಸಿತು. ಹೀಗಾಗಿ ಕೋಲಾರವನ್ನ ತನ್ನ ಬಳಿಯೇ ಉಳಿಸಿಕೊಳ್ಳಲು ಬಿಜೆಪಿ ಸಾಕಷ್ಟು ಪ್ರಯತ್ನ ಪಟ್ಟಿತ್ತು. ಆದ್ರೆ ಅದರಲ್ಲಿ ಸಕ್ಸಸ್ ಆಗ್ಲಿಲ್ಲ. ಕ್ಷೇತ್ರ ಹಂಚಿಕೆಯಿಂದ ನಷ್ಟವಾಗಿದೆ ಎಂದ ಬಿಜೆಪಿ ಜೆಡಿಎಸ್ಗೆ 3 ಕ್ಷೇತ್ರವನ್ನೇನೋ ಬಿಟ್ಟುಕೊಟ್ಟಿದೆ. ಇದರಿಂದ ತಮಗೆ ನಷ್ಟವೂ ಆಗಿದೆ ಅಂತ ಸ್ವತಃ ರಾಧಾ ಮೋಹನ್ ದಾಸ್ ಹೇಳಿದ್ದಾರೆ. ಅಂದ್ಹಾಗೆ ಮೈತ್ರಿಯಿಂದ ಜೆಡಿಎಸ್ಗೆ ಬಿಟ್ಟುಕೊಟ್ಟ ಹಾಸನ, ಮಂಡ್ಯ ಮತ್ತು ಕೋಲಾರ ಕ್ಷೇತ್ರಗಳಲ್ಲಿ ಬಿಜೆಪಿ ವೋಟ್ ಬೇಸ್ಗೆ ಒಂದಷ್ಟು ಹೊಡೆತ ಬೀಳಲಿದೆ. ಈ ಕ್ಷೇತ್ರಗಳಲ್ಲಿ ಬಿಜೆಪಿ ಅಭ್ಯರ್ಥಿ ಇಲ್ಲದಿರೋದ್ರಿಂದ ಬಿಜೆಪಿಗೆ ವೋಟ್ ಹಾಕ್ಬೇಕು ಅಂತಿದ್ದವರು ಮನಸ್ಸಿಲ್ಲದಿದ್ರು ಜೆಡಿಎಸ್ ಚಿಹ್ನೆಗೆ ವೋಟ್ ಹಾಕ್ಬೇಕಾಗುತ್ತೆ. ಇನ್ನು ಕೆಲವರು ಜೆಡಿಎಸ್ ಅಂತ ಹೇಳಿ ವೋಟ್ ಹಾಕದೇನು ಇರಬಹುದು. ಇದೇ ತರ ಜೆಡಿಎಸ್ ತನ್ನ ಅಭ್ಯರ್ಥಿಗಳನ್ನ ಹಾಕದೆ ಬಿಜೆಪಿಗೆ ಬೆಂಬಲ ಕೊಟ್ಟಿರೋ ಕ್ಷೇತ್ರಗಳಲ್ಲೂ ಜೆಡಿಎಸ್ ವೋಟ್ ಬೇಸ್ಗೆ ಪೆಟ್ಟು ಬೀಳುತ್ತೆ. ಸೊ ಫ್ರೆಂಡ್ಸ್, ಇದಿಷ್ಟು ಹಾಸನ, ಮಂಡ್ಯ ಜೊತೆಗೆ ಕೋಲಾರ ಲೋಕಸಭಾ ಕ್ಷೇತ್ರ ಜೆಡಿಎಸ್ಗೆ ಸಿಕ್ಕಿದ್ಯಾಕೆ, ಅದರ ಹಿಂದಿನ ರಹಸ್ಯವೇನು, ಕ್ಷೇತ್ರ ಹಂಚಿಕೆಯಿಂದ ಬಿಜೆಪಿಗೆ ಆಗೋ ನಷ್ಟವೇನು, ಜೆಡಿಎಸ್ಗೆ ಆಗೋ ಲಾಸ್ ಏನು ಅನ್ನೋದನ್ನ ತಿಳಿಸಿಕೊಡೋ ಪ್ರಯತ್ನ. ಈ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದ.